ನಮಸ್ಕಾರ. ಕನ್ನಡ ಕಲಾವೇದಿಕೆ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳು. ಬೆಂಗಳೂರು ನಗರದಲ್ಲಿ ಒಳ ಮೀಸಲಾತಿ ಹೋರಾಟ ಕುರಿತು ಭಾಳಷ್ಟು ಜನ ಚಿಂತಕರು, ಹೋರಾಟಗಾರರು, ದಲಿತ ಮುಖಂಡರು, ಅಲೆಮಾರಿ ಮುಖಂಡರು, ಇತರರು ಇನ್ನೂ ಸಾಕಷ್ಟು ಹೋರಾಟಗಾರರು, ಮಹಿಳೆಯರು ಭಾಳಷ್ಟು ಜನ ಈ ಒಂದು ಸಭೆಗೆ ಹಾಜರಾಗಿದ್ದರು. ಈ ಒಂದು ಸಭೆಯಲ್ಲಿ ಭಾಳಷ್ಟು ಜನ ತುಂಬ ವಿಷಯಗಳನ್ನು ಪೂರ್ವಭಾವಿ ಅಂದರೆ ಒಳ ಮೀಸಲಾತಿ ಯಾವ ಸಮುದಾಯಕ್ಕೆ ಎಷ್ಟು ಪರ್ಸೆಂಟೇಜು ಕೊಡತಕ್ಕದ್ದು ಅಂತೇಳಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದರು. ಆ ಒಂದು ಸಭೆಗೆ ಭಾಳಷ್ಟು ಜನ ಹಾಜರಾಗಿದ್ದರು. ಆದರೆ ಈ ಒಂದು ಸಭೆಯಲ್ಲಿ ಇನ್ನೂ ಸಾಕಷ್ಟು ಜನ ಬರಬೇಕಾಗಿದ್ದವರು ಯಾರಂತಂದರೆ, ಈಗಾಗಲೇ ನಾವು ಅಲೆಮಾರಿಗಳು, ನಾವು ಬಡವರು, ನಾವು ಹಿಂದುಳಿದವರು, ನಾವು ವಿದ್ಯಾಭ್ಯಾಸ ಕಾಣದವರು ಅಂತೇಳಿ ಭಾಳಷ್ಟು ಕಡೆ ಹೇಳ್ಕೊಂಡು ತಿರುಗಾಡೋರು ಇಂಥ ಒಂದು ಸುವರ್ಣ ಅವಕಾಶ ಸಮಯದಲ್ಲಿ ಅಲೆಮಾರಿಗಳು ಭಾಳಷ್ಟು ಜನ ಸಭೆಯಲ್ಲಿ ಇರಲಿಲ್ಲ ಅಂತೇಳಿ ನನಗೊಬ್ಬರು ಭಾಳ ದುಃಖದಿಂದ ಮಾತನ್ನು ಹೇಳ್ತಾರೆ. ಯಾಕಂತ ಕೇಳಿದರೆ, ಇವತ್ತಿನ ದಿವಸದಲ್ಲಿ ನಾನು ಈ ಹಿಂದೆ ಹೇಳಿದಾಗೆ ಒಂದು ರಾಜ್ಯ ಒಂದು ಕುದುರೆ ಕಥೆ ಹೇಳಿದಾಗೆ, ಇವತ್ತಿನ ದಿವಸದಲ್ಲಿ ಅಲ್ಲಿ ಒಂದು ರಾಶಿ ಅಂದರೆ ಈ ಒಂದು ಒಳ ಮೀಸಲಾತಿಯ ಒಂದು ರಾಶಿ ಇದೆ. ಆ ರಾಶಿಯನ್ನು ಹಂಚಲಿಕ್ಕೆ ಕೆಲವೊಂದು ಜನರು ಮುಖಂಡರು ಪಾಪ ಸುಮಾರು ಅಂದರೆ ಇಲ್ಲಿಯವರೆಗೂ ಸುಮಾರು 30 ವರ್ಷಗಳಿಂದ ಹೋರಾಟದ ಫಲವು ಇವತ್ತು ಅವ್ರ ಕೈಗೆ ಎಟಕ್ತಾ ಇದೆ. ಅದಕ್ಕಾಗಿ ಅದನ್ನು ಯಾವ ರೀತಿ, ಯಾವ ಸಮಾಜಕ್ಕೆ, ಯಾವ ಬಡವರ್ಗದವರಿಗೆ, ಯಾವ ವರ್ಗದವರಿಗೆ, ಯಾವ ರೇಖೆಯಲ್ಲಿರುವಂಥವರಿಗೆ ಎಷ್ಟು ಮೀಸಲಾತಿ ಕೊಡಬೇಕು ಅನ್ನೋದು ಒಂದು ಒಳಚಿಂತನೆ ಮಾಡಿ ಆ ಒಂದು ಸಭೆಯನ್ನು ಕರೆದು, ಆ ಸಭೆಯಲ್ಲಿ ಸಾಕಷ್ಟು ಜನರು, ಪೂರ್ವಭಾವಿ ಸಭೆಯಲ್ಲಿ ಸಾಕಷ್ಟು ಜನರು, ಹಿರಿಯರು, ಮುಖಂಡರು, ನ್ಯಾಯವಾದಿಗಳು, ನಂತರ ಹೋರಾಟಗಾರರು ಸಾಕಷ್ಟು ಜನರು ಕುಂತು ಚಿಂತನೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಚಿಂತನೆ ಸಭೆಗೆ ನಮ್ಮ ಅಲೆಮಾರಿ ಸಮುದಾಯದವರು ಸುಮಾರು ಒಂದು 49, 52 ಎಷ್ಟೋ ಸಮುದಾಯಗಳಿವೆ. ಆ ಅಷ್ಟು ಸಮುದಾಯಗಳಿಂದ ಸುಮಾರು ಒಂದು ಸಮುದಾಯಕ್ಕೆ ಒಂದು 5 ಜನ ಹೋದ್ರಲ್ಲಿ ಎಷ್ಟೋ ಜನ ಆಗುತ್ತಾರೆ. ಆದರೆ ಹೋಗೋದಷ್ಟೇ ಅಲ್ಲ, ತಾವು ಇಲ್ಲಿಂದ ಹೋಗ್ತಾ ಇದ್ದಂಗೆ ತಮ್ಮ ಒಂದು ಸಮಾಜದ ಒಂದು ಸರ್ವೆ ಪಟ್ಟಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಿಂಧೋಳ ಆಗಿರ್ಬೋದು, ಬುಡುಗಜಂಗಮ ಆಗಿರ್ಬೋದು, ಸುಡುಗಾಡು ಸಿದ್ಧ ಆಗಿರ್ಬೋದು, ಚೆನ್ನದಾಸರಾಗಿರ್ಬೋದು, ಶಿಳ್ಳೆಕ್ಯಾತ ಆಗಿರ್ಬೋದು, ಇತರೆ ಸಾಕಷ್ಟು ಎಲ್ಲ ಸಮುದಾಯಗಳು, ಈ ಸಮುದಾಯಗಳ ಸರ್ವೆ ಪಟ್ಟಿಯನ್ನು ತಾವು ಒಯ್ದು ಆ ಒಂದು ಚಿಂತಕರ ಮುಂದೆ ಇಟ್ಟಿದ್ದೇ ಆದಲ್ಲಿ, ಸರ್ ನಮ್ಮ ಒಂದು ಸಮುದಾಯ ಈ ರಾಜ್ಯದಲ್ಲಿ ಇಷ್ಟು ಸಂಖ್ಯೆಯಲ್ಲಿದೆ, ಈ ಸಮುದಾಯಗಳಿಗೆ ಇದುವರೆಗೆ ಯಾವುದೇ ತರಹದ ನ್ಯಾಯ ಸಿಕ್ಕಿಲ್ಲ, ನಾವು ಇದುವರೆಗೂ 78ನೇ ದಿನ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ವಿ, ಆದರೆ ನಮಗೆ ಇನ್ನೂವರೆಗಾದರೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಯಾಕಂತ ಕೇಳಿದರೆ, ನಾವು ಇದುವರೆಗೂ ನಮ್ಮದೇ ಆದಂಥ ಒಂದು ಸ್ವಂತ ಕೃಷಿ ಭೂಮಿ ಇಲ್ಲ, ನಮ್ಮದೇ ಆದಂಥ ಒಂದು ಮನೆ ಇಲ್ಲ, ನಮ್ಮದೇ ಆದಂಥ ಒಂದು ಸ್ವಂತ ಪ್ಲಾಟು ಕೂಡ ಇಲ್ಲ. ನಾವು ಜೀವಿಸುವಂಥ ಏರಿಯಾ ಯಾವುದಂದರೆ ಯಾರೋ ಇತರರ ಜಾಗದಲ್ಲಿ ಹೋಗಿ ಟೆಂಟ್ ಹಾಕೊಳ್ಳೋದು, ಗುಡಿಸಿಲ ಹಾಕ್ಕೊಳ್ಳೋದು, ನಂತರ ಊರಿಂದ ಆಚೆ ಇರುವ ಒಂದು ಪಾಳು ಬಿದ್ದಿರುವ ಮಂದಿರ ಅಥವಾ ಯಾವುದೋ ಶಾಲೆಯಲ್ಲಿ ಇಂಥದ್ರಲ್ಲಿ ಜೀವಿಸ್ತಾ ಇದ್ದೀವಿ. ನಮ್ಮ ಮಕ್ಕಳು ಇದುವರೆಗೂ ಇನ್ನೂ ಭಿಕ್ಷಾಟನೆಗೆ ಹೋಗ್ತಾ ಇದ್ದಾರೆ. ನಮಗೆ ವಿದ್ಯಾಭ್ಯಾಸ ಅನ್ನೋದೇ ಗೊತ್ತಿಲ್ಲ. ಸುಮಾರು 78 ವರ್ಷಗಳು ಕಳೆದರೂ ಸಹಿತ ನಮ್ಮ ಒಂದು ಕೆಲ ಸಮುದಾಯಕ್ಕೆ ಇದುವರೆಗೂ ಇನ್ನೂ ಜಾತಿ ಪ್ರಮಾಣ ಪತ್ರ ಸಿಕ್ಕಿಲ್ಲ. ಈ ಎಲ್ಲವನ್ನು ನಾವು ಮನಗಂಡಾಗ ನಮಗೆ ಸ್ವಾತಂತ್ರ್ಯ ಇನ್ನೂವರೆಗೂ ಸಿಕ್ಕಿಲ್ಲ ಅನ್ನೋದು ಒಂದು ಭಾವನೆ ಇದೆ. ಅದಕ್ಕಾಗಿ ದಯಮಾಡಿ ತಾವುಗಳೆಲ್ಲ ಇವತ್ತಿನ ದಿವಸದಲ್ಲಿ ಈ ಒಂದು ಒಳ ಮೀಸಲಾತಿಯನ್ನು ಹಂಚಲಿಕ್ಕೆ ಕೂತಿದ್ದೀರಿ. ತಾವು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರೂವಾರಿಗಳು ಅಂದರೆ ಅವರ ಒಂದು ವಂಶಸ್ಥರಾಗಿದ್ದೀರಿ. ಅಂದರೆ ಈಗ ಬಾಬಾ ಸಾಹೇಬ್ ಅಂದರೆ ಎಲ್ರಿಗೂ ತಂದೆ ಸಮಾನ, ನಮ್ಮ ಯಶಿ ಅವರಿಗೆ ಅದೇ ರೀತಿಯಾಗಿ ನಂತರ ಈ ಹೋರಾಟಗಾರರು ಏನಿದ್ದಾರೆ, ಬಾಬಾ ಸಾಹೇಬ್ ಜೆಂಡಾ ಕೆಳಗೆ ಹೋರಾಟ ಸುಮಾರು 30 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಂಥವರು ತಾವೆಲ್ಲ ವಂಶಸ್ಥರಾಗಿದ್ದೀರಿ. ಅದಕ್ಕಾಗಿ ತಮ್ಮ ಮುಂದೆ ನಮ್ಮ ಹಳಿಲು ತೋಡ್ಕೊಳ್ತಾ ಇದ್ದೀವಿ. ಎಲ್ಲೇ ಹೋಗಿ ಬೀದಿಯಲ್ಲಿ 1 ರೂಪಾಯಿಗೋ 10 ರೂಪಾಯಿಗೋ ಭಿಕ್ಷಾಟನೆ ಬೇಡಿ ಅವ್ರ ಹತ್ರ ಹಳಿಲು ತೋಡ್ಕೊಳ್ಳೋ ಬದಲು ನಿಮ್ಮ ಹತ್ರ ತೋಡ್ಕೊಂಡ್ರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗ್ಬೋದು, ಅಥವಾ ರಾಜಕೀಯ ರಂಗದಲ್ಲಿ ಮುಂದೆ ಬರಲಿಕ್ಕೆ ವ್ಯವಸ್ಥೆ ಆಗ್ಬೋದು. ತದನಂತರ ಈ ದೇಶದ ನಾಗರಿಕ ಹಕ್ಕು ಸಿಗಬಹುದು. ನಂತರ ಬಾಬಾ ಸಾಹೇಬ್ ಹೇಳಿಕೊಟ್ಟಾಗೆ ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು ಅನ್ನೋ ಒಂದು ಬಾಬಾ ಸಾಹೇಬನ ಒಂದು ಅನ್ನುವಂಥ ಮಾತು ನಡೆಸಿಕೊಟ್ಟಂತೆ ಆಗುತ್ತೆ. ದಯಮಾಡಿ ನಮ್ಮ ಒಂದು ಹಳಿಲನ್ನು ತಾವು ಕೇಳಿದಲ್ಲಿ, ಈ ಹಳಲು ತಮ್ಮ ಮುಂದೆ ಯಾಕೆ ತೋಡ್ಕೊಳ್ತಾ ಇದ್ವಿ ಅಂತಂದರೆ,
ಇದುವರೆಗೆ ನಮಗೆ ನಿಜವಾಗಲೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಆದರೆ ಈಗೇನು ತಾವು ಒಂದು ಪರ್ಸೆಂಟೇಜ್ ಕೊಡಬೇಕಂತ ಹಿಂದೆ ಸರ್ವೆಗಳೇನಾಗಿದ್ದು ಅದು ತುಂಬ ತಪ್ಪಾಗಿದೆ. ಯಾಕಂತ ಕೇಳಿದರೆ ನಾವು ಇದುವರೆಗೆ ವಿದ್ಯಾಭ್ಯಾಸ ಕಂಡಿಲ್ಲ, ಈ ದೇಶದ ಯಾವುದೇ ನಾಗರಿಕ ಹಕ್ಕು ನಮಗೆ ಪಡ್ಕೊಂಡಿಲ್ಲ. ಆದರೆ ಸುಮಾರು ನಮಗಿರುವಂಥದ್ದು ಮಾತ್ರ ಒಂದು ವೋಟರ್ ಐ ಡಿ. ಆ ಒಂದು ವೋಟರ್ ಐ ಡಿಯಿಂದ ನಾವು ಓಟು ಸಲ್ಲಿಸ್ತೀವಿ, ಆದರೆ ನಮಗೆ ಸಿಗಬೇಕಾದಂಥ ಸವಲತ್ತುಗಳು ಇದುವರೆಗೆ ಯಾವುದೇ ಸಿಕ್ಕಿಲ್ಲ. ಅದಕ್ಕಾಗಿ ದಯಮಾಡಿ ತಾವುಗಳು ನಮಗೇನಾದರೂ ಒಂದು 3% ಕೊಟ್ಟಲ್ಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಆಗ್ಬೋದು, ನಾವು ನಾಗರಿಕತೆಯಲ್ಲಿ ಮುಂಚೂಣಿಯಲ್ಲಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ನಂತರ ನಾವು ರಾಜಕೀಯವಾಗಿ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ, ಆರ್ಥಿಕವಾಗಿ ಬೆಳೀಲಿಕ್ಕೆ ಆಗುತ್ತೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ ಹಿರಿಯರು, ಹಣವಿದ್ದಾಗ ಹಣದಿಂದ ಸದ್ವಿನಿಯೋಗ ಆಗಬೇಕು, ಬಲವಿದ್ದಾಗ ನಿರ್ಬಲರಿಗೆ ಸಹಾಯವಾಗಬೇಕು, ಅಧಿಕಾರವಿದ್ದಾಗ ಲೋಕ ಕಲ್ಯಾಣ, ಆ ಅಧಿಕಾರದಿಂದ ಲೋಕ ಕಲ್ಯಾಣ ಆಗಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ತಮ್ಮ ಕೈಯಲ್ಲಿ ಈ ಒಂದು ಮೀಸಲಾತಿ ಹಂಚುವಂಥ ಹಕ್ಕು ತಾವು ಪಡ್ಕೊಂಡಿದ್ದೀರಿ. ಅದನ್ನು ಯಾವ ಸಮುದಾಯಗಳಿಗೆ ಎಷ್ಟೆಷ್ಟು ಕೊಡಬೇಕು ಅನ್ನೋ ವಿಚಾರ ಚಿಂತನೆಗಳು ತಾವು ನಡೆಸ್ತಾ ಇದ್ದೀರಿ. ಅದಕ್ಕಾಗಿ ದಯಮಾಡಿ ನಮ್ಮ ಎಲ್ಲ ಅಲೆಮಾರಿ ಸಮುದಾಯಗಳಿಗೆ ಒಂದು 3% ಮೀಸಲಾತಿ ಕೊಟ್ಟಿದ್ದೇ ಆದಲ್ಲಿ ಈ ಕೆಳವರ್ಗದಲ್ಲಿರುವಂಥ ಅಲೆಮಾರಿಗಳು, ಭಿಕ್ಷಾಟನೆಯಲ್ಲಿರುವಂಥ ಅಲೆಮಾರಿಗಳು, ಇದುವರೆಗೆ ಯಾವುದೇ ರೀತಿಯ ಸರ್ಕಾರದ ಸವಲತ್ತುಗಳು ಪಡೆದುಕೊಳ್ಳದಂಥ ಅಲೆಮಾರಿಗಳು ಮುಂಚೂಣಿಯಲ್ಲಿ ಬರಲಿಕ್ಕಾಗುತ್ತೆ ಅಂತೇಳಿ ಆ ದಲಿತ ಸಮುದಾಯದವ್ರನ್ನ ಹೋರಾಟಗಾರರನ್ನು ತಾವು ಎಲ್ಲರೂ ಹೋಗಿ ತಮ್ಮ ಒಂದು ಮೊರೆ ಅವರಿಗೆ ಕೇಳಿಸಿ, ತಮ್ಮ ಒಂದು ಇದೇನು ಸರ್ವೆ ಪಟ್ಟಿ ಏನಿದೆ ದಾಖಲೆಗಳು ತಾವು ಸಲ್ಲಿಸಿ ಅವರಿಗೆ ಮನವೊಲಿಸುವಂಥ ಕೆಲಸ ಮಾಡಿದ್ದೇ ಆದರೆ ತಾವು ಒಂದು ಉನ್ನತವಾದ ಅನುಕೂಲವನ್ನು ಪಡೆದುಕೊಳ್ಳಿಕ್ಕಾಗುತ್ತೆ. ಯಾಕಂತ ಕೇಳಿದರೆ ಈ ಹೋರಾಟಗಾರರಿಗೆ ಶತ ಕೋಟಿ ನಮನಗಳು ಹೇಳಿದರೂ ಕಡಿಮೆ ಆಗಲ್ಲ. ಯಾಕಂತಂದರೆ ಸುಮಾರು ಈ ಹೋರಾಟ ಇವತ್ತಿಂದಲ್ಲ 30 ವರ್ಷಗಳಿಂದ ಹೋರಾಟ ಮಾಡ್ಕೊತ ಬಂದ ಫಲ ಇವತ್ತು ಅವರ ಕೈಗೆ ಎಟಕ್ತಾ ಇದೆ. ಈ ಒಂದು ಒಳ ಮೀಸಲಾತಿ ಫಂಡ್ ಏನಿದೆ ಇದನ್ನು ಹಂಚಿಕೆ ಆದ ನಂತರ ಸರ್ ನಾವು ಇಷ್ಟು ಜನರಿದ್ದೀವಿ ರಾಜ್ಯದಲ್ಲಿ, ನಮಗೆ ಇಷ್ಟು ಸಿಗಬೇಕಾಗಿತ್ತು, ಇದು ಯಾಕೋ ಸಿಕ್ಕಿಲ್ಲ, ಇದನ್ನು ಮತ್ತೆ ತಿದ್ದಿ ಅಂತಂದರೆ ಈ ಸುಮಾರು ಈ ದಲಿತ ಸಮುದಾಯ ಅನ್ನೋದೇನಿದೆ, ಎಸ್ ಸಿ ಸಮುದಾಯದಲ್ಲಿ ಬರುವಂಥ ಎಲ್ಲ ದಲಿತ ಸಮುದಾಯಗಳು ಸೇರಿದರೆ ಸುಮಾರು ಸಾಗರದಷ್ಟು ಆಗುತ್ತೆ ಈ ಭಾರತ ದೇಶದಲ್ಲಿ. ಇಂಥ ಸಾಗರದಷ್ಟು ಇರುವಂಥ ಸಮುದಾಯ ಹರಿದು ಬೊಬ್ಬಿರಿದು ಅಬ್ಬರಿಸಿದರೆ 30 ವರ್ಷಗಳು ಹಿಡಿತು ಇವತ್ತಿನ ದಿವಸದಲ್ಲಿ ಅವ್ರ ಕೈಗೆ ಒಂದು ಆದೇಶ ಸಿಗಲಿಕ್ಕೆ. ಅಂಥ ಸಮಯದಲ್ಲಿ ನೀವೇನಾದರೂ ಈ ಸಮಯದಲ್ಲಿ ತಾವು ಹೋಗಿ ಅವ್ರ ಗಮನಕ್ಕೆ ತರದೇ ಇದ್ದು ತಮಗೇನಾದರೂ ಕಡಿಮೆ ಪರ್ಸೆಂಟೇಜ್ ಸಿಕ್ಕಿದ್ದೇ ಆದಲ್ಲಿ ಆವಾಗ ಸರ್ ನಮ್ಗೆ ಇಷ್ಟು ಸಿಗಬೇಕಾಗಿತ್ತು, ಅಷ್ಟು ಸಿಗಬೇಕಾಗಿತ್ತು, ಇದ್ರ ತಿದ್ದಿ ಅಂತಂದರೆ ಇಂಥ ಒಂದು ದೊಡ್ಡ ಸಮುದಾಯನೇ ಈ ಒಂದು ಒಳ ಮೀಸಲಾತಿಯ ಪಂಗಡ ಅಂದರೆ ಅದನ್ನು ಹಂಚಲಿಕ್ಕೆ ಒಂದು ವ್ಯವಸ್ಥೆ ಪಡ್ಕೊಳ್ಳಿಕ್ಕೆ ಇಷ್ಟು ವರ್ಷ ಹಿಡಿತು. ತಾವು ನಂತರ ಇದೇನಾದರೂ ನಮಗೆ ಕಡಿಮೆ ಆಗಿದೆ ಮತ್ತೆ ತಿದ್ದಿ ಅಂತಂದರೆ ನೀವು ಹೋರಾಟ ಮಾಡಲಿಕ್ಕಾಗುತ್ತಾ, ನೀವು ಅದನ್ನು ತಿದ್ದಿಸ್ಲಿಕ್ಕಾಗುತ್ತಾ? ಅದಕ್ಕೆ ದಯಮಾಡಿ ಅಲೆಮಾರಿಗಳು ಏನಾರ ಇದ್ದವರು ನೀವು ಎಷ್ಟು ಸುಮಾರು ಒಂದು 41-51 ಸಮುದಾಯಗಳಿವೆ ಎಸ್ ಸಿಯಲ್ಲಿ ಬರುವಂಥ ಅಲೆಮಾರಿ ಸಮುದಾಯಗಳು. ಈ ಎಲ್ಲ ಸಮುದಾಯಗಳು ಒಂದೊಂದು ಸಮುದಾಯಕ್ಕೆ 5 ಜನರಾಗಿ ಈ ಒಳ ಮೀಸಲಾತಿ ಹೋರಾಟಕ್ಕೆ ಪೂರ್ವಭಾವಿ ಸಭೆಗಳಿಗೆ ತಪ್ಪದೇ ಹೋಗಬೇಕನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಯಾಕಂತ ಕೇಳಿದರೆ ಈಗ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ತಮ್ಮದಾದಂಥ ಸಮುದಾಯಗಳಾದ ಸಂಘಗಳಿವೆ. ಆ ಸಂಘಗಳಿಗೆ ತಿಳಿಸಿದರೆ ಆ ಊರಿನಲ್ಲಿರುವಂಥವರು ಇಮ್ಮಿಡಿಯೇಟ್ಲಾಗಿ ಆ ಒಂದು ನಿಮ್ಮ ಸಮುದಾಯದ ಸರ್ವೆ ಪಟ್ಟಿ ರೆಡಿ ಮಾಡಿ ಕೊಡ್ತಾರೆ. ಆ ಒಂದು ಸರ್ವೆ ಪಟ್ಟಿ ಆ ಒಂದು ಒಳ ಮೀಸಲಾತಿ ಯಾವ ಲೆಕ್ಕದಲ್ಲಿ ಹಂಚಬೇಕಂತೇಳಿ ಒಂದು ಕಮಿಟಿ ಏನಾಗಿದೆ ಆ ಕಮಿಟಿಗೆ ಸೇರಿದ್ದೆ ಆದರೆ ಅವ್ರಿಗೂ ಒಂದು ಕ್ಲಾರಿಫಿಕೇಷನ್ ಬರುತ್ತೆ. ಇದನ್ನು ಒಯ್ದು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಇಷ್ಟೆಲ್ಲ ಜನರಿದ್ದಾರೆ, ಇಷ್ಟು ಜನರಿಗೆ ಇಷ್ಟು ಸಿಗಬೇಕು ಅನ್ನೋ ಒಂದು ಕೂಗು ಕೂಡ ಸರ್ಕಾರಕ್ಕೆ ಅವರು ತಲುಪಿಸ್ತಾರೆ. ಅದಕ್ಕಾಗಿ ದಯಮಾಡಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕಂತ ಹೇಳ್ತಾ ಈ ಸಭೆಯಲ್ಲಿ ಯಾರ್ಯಾರು ಹಾಜರಾಗಿದ್ರು ಅನ್ನೋದು ತಿಳ್ಕೊಳ್ಳೋಣ ಬನ್ನಿ. ಈ ಒಳ ಮೀಸಲಾತಿ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದಂಥ ಚಿಂತಕರಾದಂಥ ಪ್ರೊಫೆಸರ್ ಶ್ರೀ ರವಿಕುಮಾರ್ ಖ್ಯಾತ ವಕೀಲರು ಹಾಗೂ ಮಾವಳಿ ಶಂಕರ್ ಪ್ರಧಾನ ಕಾರ್ಯದರ್ಶಿಗಳು, ವೀರಸಂಗಯ್ಯ, ಸಿರಿಗೌರಿ, ಶಿವಸುಂದರ್, ಬಸವರಾಜ್ ಗೌತಾಳ್, ಅಂಬಣ್ಣ ಹರೋಲಿಕರ್, ಎಣ್ಣೂರು ಶ್ರೀನಿವಾಸ್, ಕರಿಯಪ್ಪ ಗುಡಿಮಣಿ ಹಾಗೂ ಹುಡುಗಜಂಗಮ ರಾಜ್ಯ ಅಧ್ಯಕ್ಷರಾದಂಥ
ಸಣ್ಣ ಹೊಸಪೇಟ್ ಹಾಗೂ ಇನ್ನು ಇತರ ಎಲ್ಲ ಹೋರಾಟಗಾರರು ಹಾಗೂ ಚಿಂತಕರು ಅಪಾರ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸಮುದಾಯ 1.5 ಲಕ್ಷದಷ್ಟು ಜನಸಂಖ್ಯೆ ಉಳ್ಳಂಥವ್ರನ್ನ ಅಲೆಮಾರಿ ಪರಿಶಿಷ್ಟ ಜಾತಿ ವರ್ಗಕ್ಕೆ ಸೇರಿಸುತ್ತಾರೆ. ಯಾವಾಗ ಈ ಮಾಧುಸ್ವಾಮಿಯವರು ಒಂದು ಸಂಪುಟ ದರ್ಜೆ ಉಪಸಮಿತಿ ಅಂತ ಮಾಡಿದಾಗ ಅದರಲ್ಲಿ ಕಾರಜೋಳ ಅವರು, ಪ್ರಭಾಕರ ಮೊದಲಾಗಿ ಎಲ್ಲ ಸೇರಿ 1.5 ಹೆಚ್ಚು ಪ್ರಮಾಣದ ಜೋಹರ ಸಮುದಾಯವನ್ನು ಅವರು ಅಭಿಮಾನಿಗಳಲ್ಲ, ನಿರಂತರವಾಗಿ ಒಂದೇ ಕಡೆಗೆ ಶಾಶ್ವತ ನೆಲೆ ನಿಂತು ಒಂದು ನಿರ್ದಿಷ್ಟ ಕುಲಕಸಬನ್ನು ಹೊಂದಿರತಕ್ಕಂಥ ಈ ತ್ರಿಮತಸ್ಥರ ಭಾಗ ಅದನ್ನು ಅಲ್ಲಿ ಸೇರಿಸಿದ್ರು. ಅದು ಕೂಡ ನಮ್ಮ ಅಲಮಾರಿ ಬಂಧುಗಳಿಗೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಬಂದಿರತಕ್ಕಂಥ ಒಂದೊಂದು ಗ್ರೂಪ್ ಅನ್ನೋದು ಸಮಾಜದ ಬಗ್ಗೆ ಇಲ್ಲಿ ಅದು ಸಾಧ್ಯವಾಗ್ತಾ ಇಲ್ಲ ಅನ್ನೋ ವಿಚಾರ ಏನೀಗ ಕಳೆದ 28ರಿಂದ 30 ವರ್ಷಗಳಿಂದ ಕೂಡ ನಿರಂತರವಾಗಿ ಒಂದು ಹೋರಾಟ ಆಂಧ್ರ ಪ್ರದೇಶದಲ್ಲಿ ಕರ್ನಾಟಕದ ಆದಿಯಾಗಿ ದೊಡ್ಡದೊಂದು ಕ್ರಾಂತಿಕಾರಕವಾದಂತಹ ಧ್ವನಿಯ ಮಾಡುತ್ತಲ್ಲ, ಅದರ ಫಲವಾಗಿ ಬಹಳ ಆಕಸ್ಮಿಕವಾಗಿ ಇದಕ್ಕೆ ಅನಿರೀಕ್ಷಿತವಾಗಿ ಈ ಒಂದು ಆದೇಶ ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದಾದ್ಯಂತ ಸಂಚಲನ ನಡೀತಾ ಇದೆ. ಅದರ ವ್ಯಾಪ್ತಿಯಲ್ಲಿ ಎಲ್ಲ ಒಂದು ಕಡೆಗೆ ಗೋಡೆಗೆ ಬಿರುಕು ಬಿಟ್ಟಿದೆ ಅನ್ನೋದನ್ನು ಸರಿ ಮಾಡಿಕೊಳ್ಳುವುದಕ್ಕಿಂತ ಮೊದಲು ಇಟ್ಟಿಗೆಗಂಟು ಬಿರುಕು ಬಿಟ್ಟಿದೆ ಅನ್ನೋ ವಿಚಾರ ನಾವು ತಿಳ್ಕೊಬೇಕಾಗಿದೆ. ಅದು ಒಳಗಡೆ ಇರತಕ್ಕಂಥ ಅಂಶ. ಈಗ ನೇರವಾಗಿ ಮಾದಿಗ ಸಂಬಂಧಿತ ಜಾತಿಗಳು ಅಂತ ವರದಿ ಮಾಡಿ ಏನು ಸದಾಶಿವ ಆಯೋಗ 6% ಅಂತ ಮೀಸಲಾತಿ ಪ್ರಮಾಣವನ್ನು ಗಮನಿಸಿದೆ. ನಂತರದಲ್ಲಿ ಸರ್ವಾದಿ ಅರ್ಥಾಂತದಲ್ಲಿ ಸಂಬಂಧಿತ ಜಾತಿಗಳು ಅಂತ ಹೇಳಿ ಅದಕ್ಕೂ 5% ಅಂತ ಮಾಡಿತು. ಮಟ್ಟದ ಅನಸ್ಪೃಶ್ಯ ಜಾತಿಗಳು ನಂತರದಲ್ಲಿ ಅಲೆಮಾರಿ ಪರಿಶಿಷ್ಟ ಜಾತಿಗಳು ಈ 4ರಲ್ಲಿ 3 ಬಿಟ್ಟು ಈ ಮಾದಿಗ ಸಂಬಂಧಿತ ಜಾತಿಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಆತಂಕಕಾರಿಯಾದಂತಹ ಮೀಸಲಾತಿಯನ್ನು ಕೊಡಬಹುದು ಅಂತ ಶಿಫಾರಸು ಮಾಡಿದ್ದಾರೆ. ಅವರು ಪ್ರಜಾಸಂಖ್ಯೆಗೆ ಅನುಗುಣವಾಗಿ ಅವರು ಪರಿಶಿಷ್ಟ ಜಾತಿಯೋಗಿಗಳು ಇದನ್ನು ಮಾಡಿದ್ದಾರೆ. ಏತನ್ಮಧ್ಯೆ 5-6 ತಿಂಗಳಲ್ಲಿ ಸೊ ವ್ಯಾಪಕವಾದ ಅಪಪ್ರಚಾರ ಮಾಡಿದ್ದೆ ಅದನ್ನು ಹೇಳ್ತಿದ್ದೆ. ಅವನು ಸೇರಿಸ್ಬಿಟ್ಟಿದ್ದಾನೆ ಜನ ಇವತ್ತು ಬಹಳ ಮಾಡಿದ್ದಾರೆ. ಅದೊಂದು ಸುಳ್ಳು. ಬಟ್ ಏನಪ್ಪ ಅಂತಂದ್ರೆ ಏರಿಯಾ ಮೊದಲು ಅಲ್ಲಿ ಇಲ್ಲಿ ದುಸು ಹೇಳ್ತಾ ಇದ್ದಂತ ಎಡಗಾಯಿ ಬಲಗಾಯಿ ದೂರ ಒಂದು ಜಾತಿಗಳಲ್ಲಿ ಇವತ್ತು ನಾವು ಈ ಸಮಸ್ಯೆಯನ್ನು ನಾವು ಪರಿಗಣಿಸ್ತೇವೆ. ಸೊ ಆ ವಿಚಾರದಲ್ಲಿ ಎನಿವೆ ಸುಪ್ರೀಂ ಕೋರ್ಟಿನ ಮುಂದೆ ನಾವು ಕೇಸ್ ಇರಲಿಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮ ಸರ್ಕಾರವನ್ನು ಧೈರ್ಯ ಮಾಡಿ ಒಂದು ಆಯೋಗ ನೇಮಿಸಿ ಆಯೋಗದ ವರದಿಯನ್ನು ಕೂಡ ಸ್ವೀಕರಿಸಿದೆ. ಇದು ಯಾವತ್ತು ಸ್ವೀಕರಿಸಿದೆ? 2012ನೇ ಇಸ್ವಿಯಲ್ಲಿ ವರದಿ ಬಂದಿದೆ. ಏಜೆಂಟ್ ಸದಾಶಿವ ಆಯೋಗ ಅಂತ ನೀವೆಲ್ಲರೂ ಕೇಳಿದ್ರಿ. ಸದಾಶಿವ ಆಯೋಗ ಅವರೇ ಒಂದು ಸಮೀಕ್ಷೆಯನ್ನು ಮಾಡಿ ಅವರೇ ಎಡಗಾಯಿ ಬಲಗಾಯಿ ಕರ್ನಾಟಕದಲ್ಲಿ ಆಂಧ್ರದ ಮಾದರಿಯಲ್ಲಿ ಒಲೆಮಾದಿಗಳು ಅಥವಾ ಬಾಲಮಾದಿಗ ಮತ್ತೆ ಏನು ಸಂಘರ್ಷ ನಡೆದು ಅದು ಕರ್ನಾಟಕದಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಅದು ಕಾರಣ ಸ್ವಲ್ಪ ಬೇಕಿತ್ತು ಕಡೆ ಸಂಘರ್ಷಕ್ಕೆ ಬಹಳ ಸ್ಪಷ್ಟವಾದಂಥ ಇದು ಅಭಿಪ್ರಾಯ. ಏನು ಆಂಧ್ರದಲ್ಲಿ ಮಾದಿಗ ದಂಡೋರ ಹೋರಾಟ 96ರ ದಶಕದಲ್ಲಿ ಪ್ರಾರಂಭ ಆಯಿತು. ಅದು ಕರ್ನಾಟಕಕ್ಕೆ ಬರೋದ್ರ ಮೂಲಕ ಈ ರಾಜ್ಯದಲ್ಲಿ ಮನುವಾದಿಗಳ ಮಧ್ಯೆ ಒಂದು ಬಿರುಕನ್ನ ಒಂದು ಮನುವಾದಿಯ ತಂತ್ರ
ಪ್ರಯತ್ನ ಮಾಡಿತು. ಆ ಪ್ರಯತ್ನವನ್ನು ಆವತ್ತಿನ ಕಾಲಮಾನದಲ್ಲಿ ಘೋಷಿಸಿದ್ದವರ ಮಾರ್ಗದರ್ಶನದಲ್ಲಿ ಬೇಕು. ಆದರೆ OBCಗಳಿಗೆ ಹಾಕುವ ಮಾನದಂಡವನ್ನೇ ಪರಿಶಿಷ್ಟ ಜಾತಿಗಳಿಗೆ ಹಾಕುವ ಅಗತ್ಯವಿಲ್ಲ ಅಂತ ಜಸ್ಟಿಸ್ ಮಿಟ್ಟಲ್ ಅವರು ಒಂದೇ ಪೀಳಿಗೆಗೆ ಸಾಕು ಅಂತರು. ಇದು ಆದೇಶ ಇಲ್ಲ, ಆದೇಶ ನಿರ್ದಿಷ್ಟವಾಗಿ ಏನ್ ಮಾಡುವಂತ ಆಗಬೇಕು. ಹೀಗಾಗಿ ಇದು ಆದೇಶದ ಭಾಗ ಅಲ್ಲ. ಅದಾದ್ಮೇಲೆ ಇದರ ಲಾಭವನ್ನ ಬಳಸಿಕೊಂಡು ತಾವು ದಲಿತರ ಪರ ಅಂತ ತೋರಿಸ್ಕೊಳ್ಳೋದಕ್ಕೆ ರಾಜಕಾರಣಿಗಳು ಕೈಗೊಂಡಿದ್ದಾರೆ. ಗಂಗೆಯಲ್ಲಿ ಸುತ್ತಿ ಗುಡಿಸುತ್ತ ತಿರುಗುವಿರಿ, ಗುಡಿಯು ಕಟ್ಟಿದ್ದಾರನೋ ಗುಡಿಗೆ ಕಲ್ಲು ಒತ್ತಿದ್ದಾರನೋ. ಮಾಲೋಡಂಟಾರು ಮಾದಿಗೋಡಂಟಾರು, ಮಾಟ ಮಾಟಾಡಿದೆ ದೂರ ಮುಂಡಂಟಾರು, ಮೀರಕ್ತ ಬೆಟ್ಲುಂಡೆರೋ ಓರೋರಿ ಮಾರಕ್ತ ಬೆರುಪುಂಡೆರೋ. ಇದು ನಮ್ಮ ಅಹವಾಲು. ಕೋರ್ಟ್ ಒಳಗಡೆ ಏನು ಚರ್ಚೆ ಆಗಿದೆ, ಆ ಕೋರ್ಟ್ ಇನ್ನಿಷ್ಟು ಇಂಪ್ಯಾಕ್ಟು ಆಗಿರ್ತಕ್ಕಂಥ ತೀರ್ಪನ್ನು ಕೊಡಲಿಕ್ಕೆ ಈ ಸಾಮಾಜಿಕ ಹೋರಾಟ ಬುನಾದಿ. ಇದ್ರ ಬಗ್ಗೆ ನಮಗೆ ಯಾವುದೇ ರೀತಿಯ ಸಂದೇಹ ಬೇಡ. ಮೋದಿ ಅವ್ರು ಕನ್ವಿನ್ಸ್ ಆಗಿರೋದು, RSS ಕನ್ವಿನ್ಸ್ ಆಗಿರೋದು, ಕಮ್ಯುನಿಸ್ಟ್ ಕನ್ವಿನ್ಸ್ ಆಗಿರೋದು, ಅಥವಾ ನಮ್ಮ ಒಳಗಡೆ ಇರ್ತಕ್ಕಂಥ ಎಲ್ಲ ಉಪ ಸಮುದಾಯಗಳು ಕನ್ವಿನ್ಸ್ ಆಗಿರೋದು ನೀವು ಹೋರಾಟದ ಮೂಲಕನೇ. ಒಂದು ವೇಳೆ ಸಾರ್ ಹೇಳ್ದಂಗೆ ಒಂದೇ ಕಮ್ಯುನಿಟಿ ಬಗ್ಗೆ ನಾವೇನಾದ್ರು ತೀರ್ಮಾನ ತಗೊಂಡಿದ್ರೆ ಇಷ್ಟೊತ್ತಿಗೆಲ್ಲ ಮಾದಿಗರು 6% ಮೀಸಲಾತಿ ತಗೊಂಡು ತಮಿಳುನಾಡಲ್ಲಿ ಇರ್ತಕ್ಕಂಥ ಅರುಂಧತಿ ಕಮ್ಯುನಿಟಿ ಇದೆಯಲ್ಲ ಅವ್ರ ಥರ ಸಪ್ರೇಟ್ ಆಗಿರ್ಬೋದಾಗಿತ್ತು. ಮಾದಿಗರ ದೊಡ್ಡತನ ದಲಿತ ಚಳವಳಿಯಿಂದ ಪ್ರೊಫೆಸರ್ BK ಅವರಿಂದ, ಬಾಬಾ ಸಾಹೇಬರಿಂದ ಅತ್ಯಂತ ಪ್ರೇರಣೆಗೊಳಗಾಗಿರ್ತಕ್ಕಂಥ ಸಂಘಟನೆಯ ಶಕ್ತಿ ಮತ್ತು ಮುಂಚೂಣಿ ನಾಯಕರು ಈ ಚಳವಳಿ ಇರೋದ್ರಿಂದ 30 ವರ್ಷಗಳ ಕಾಲ ನಮ್ಮ ನಷ್ಟಾದ್ರೂ ಪರವಾಗಿಲ್ಲ ಕಷ್ಟಾದ್ರೂ ಪರವಾಗಿಲ್ಲ ಅಂತ ದುಡಿದು ಧೂಳಾಗಿ ಪಾದಗಳೆಲ್ಲ ಸೌದೋಗಿವೆ. ಇದ್ರ ಬಗ್ಗೆ ನಮ್ಗೆ ಆತಂಕ ಇರಬಾರ್ದು. ಯಾಕಂದ್ರೆ ಈ ಆಡು ನ್ಯಾಯಾಲಯದ ಆಲೋಚನೆಗಳನ್ನು ಅಥವಾ ಅದರ ತೀರ್ಪಿನ ಬಗ್ಗೆ ನಾವು ಇವತ್ತು ಮುಖ್ಯವಾಗಿ ಚರ್ಚೆ ಮಾಡೋದಕ್ಕೆ ಬಂದಿದ್ದೀವಿ. ಹಾಗಾಗಿ ಬಹುಶಃ ನಮ್ಮ ಮಧ್ಯದಲ್ಲಿ ಕಾನೂನು ತಜ್ಞರು, ಸಂವಿಧಾನದ ತಜ್ಞರಾಗಿರ್ತಕ್ಕಂಥ ವರುಣ್ ಕುಮಾರ್ ಅವರು ತಮ್ಮ ಆಲೋಚನೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಬಹುಶಃ ಈ ಆಲೋಚನೆಗಳನ್ನು ಮತ್ತೆ ನಾವು ರಾಜ್ಯ ಸರ್ಕಾರದ ಮುಂದೆ ಯಾವ ರೀತಿಯಲ್ಲಿ ಮುಂದೆ ಹೋಗಬೇಕು ಅನ್ನೋದ್ರ ಬಗ್ಗೆ ನಾವು ಇನ್ನಷ್ಟು ಗಂಭೀರವಾಗಿ ಚರ್ಚೆ ಮಾಡಿ ಅವರೊಂದಿಗೆ ನಮ್ಮ ಮುಂದಿನ ನಡೆಗಳನ್ನು ನಾವು ಚರ್ಚೆ ಮಾಡಿ ಮುಂದೆ ಹೋಗೋಣ. ಅದಕ್ಕೆ ಬೇಕಾಗಿರುವಂಥ ಸಮಿತಿಗಳು ಅಥವಾ ಬೇಕಾಗಿರುವಂಥ ಒಂದು ಸಂಘಟನಾತ್ಮಕವಾದಂಥ ಒಂದು ಸಂರಚನೆಯನ್ನು ಮಾಡ್ತೀವಿ. ಬಹುಶಃ ನಮಗೆ ಇವತ್ತು 5ವರೆಗೆ ನಾನು ಮುಖ್ಯಮಂತ್ರಿಗಳು ಸಮಯವನ್ನು ಕೊಟ್ಟಿದ್ದೀವಿ ಇವತ್ತು ಈ ಇಶ್ಯೂ ಬಗ್ಗೆ ಚರ್ಚೆ ಮಾಡಿ ಮನವಿ ಪತ್ರಗಳನ್ನು ತೆಗೆದುಕೊಳ್ಳೋಕ್ಕೆ. ಹಾಗಾಗಿ ಈಗ ರಾಜಕೀಯ ಬೆಳವಣಿಗೆಗಳಿಂದಾಗಿ ಬೇರೆ ರೀತಿಯ ಸ್ವಲ್ಪ ಪರಿಸ್ಥಿತಿಗಳು ಇವತ್ತು ಇದಾಗಿಲ್ಲ. ಬಹುಶಃ ಈಗ ಸಾಹೇಬರು ಕೂಡ ಅಲ್ಲಿ ಹೋಗಬೇಕಾಗಿದೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋಕ್ಕೆ. ಈಗ ಬಹುಶಃ ಅದಕ್ಕೆ ಮೊದಲು ಇಲ್ಲೆಲ್ಲ ಹಲವಾರು ರೀತಿಯ ಚಿಂತಕರು ಬಂದಿದ್ದಾರೆ, ಸಂಘಟನೆ ಮುಖಂಡರಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯರಾಗಿರ್ತಕ್ಕಂಥ ದಲಿತ ಸಂಘ ಸಮಿತಿಯ ಅಂಬೇಡ್ಕರ್ ವಾದದ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ನಾಗೇಶ್ ಶಂಕರ್ ಅವರು ಬಂದಿದ್ದಾರೆ. ಹಾಗೆ ಶ್ರೀಸಂಗರ್ ಅವರು ಇವತ್ತಿನ ವಿಚಾರ ಮಂಡನೆಗೆ ಬಂದಿದ್ದಾರೆ, ಮತ್ತು ವೀರಸಂಘ ಅವರು ಬಂದಿದ್ದಾರೆ, ಮತ್ತು ಹಿರಿಯರಾಗಿರ್ತಕ್ಕಂಥ ಮುನ್ಸ್ವಾಮಿ ಅವರು ಬಂದಿದ್ದಾರೆ. ಹಾಗೆಯೇ ದಲಿತ ಸಂಘ ಸಮಿತಿಯ ಅಂಬೇಡ್ಕರ್ ಅವರು ದೊಡ್ಡ ಮಟ್ಟದ ಈಗಾಗಲೇ ಹೇಳಿದಾಗೆ ಈ ಒಳ ಮೀಸಲಾತಿ ಕೆಟ್ಟು ಬಿಚ್ಚತಕ್ಕಂಥ ನಮ್ಮ ಗುರುಬನಿ ಸರ್ ಅವರ ಒಂದು ಏನು ಹೇಳಿಕೆ ಇದೆ ಅದಕ್ಕೆ ಮುಖ್ಯಮಂತ್ರಿಗಳನ್ನ ಒತ್ತಾಯಿಸ್ತಕ್ಕಂಥ ಒಂದೇ ಒಂದು ಮಾರ್ಗ ಅಂತ ಹೇಳಿ. ಈಗ ಇಲ್ಲಿ ನಮ್ಗೆ ರಿವ್ಯೂಷನ್ ಹೋಗಿರ್ತಕ್ಕಂಥದ್ದು ಅದು ಲೀಗಲ್ ಪೇಂಟಿಂಗು ಇದರ ಕಡೆಗೆ ಆಗ್ತಾ ಇರ್ತದೆ. ಆದ್ರೆ ಬೀದಿ ಹೋರಾಟ ಆಗ್ತಕ್ಕಂಥದ್ದು ಅದು ನಿರಂತರವಾಗಿರ್ಬೇಕು ಅಂತ ಹೇಳಿ. ಯಾಕಂದ್ರೆ ಇತ್ತೀಚೆಗೆ ತಾನೇ ಒಂದು ಮುಖ್ಯಮಂತ್ರಿಗಳಿಗೂ ಒತ್ತಡ ಇದೆ, ಅದಕ್ಕೆ ನಾವು ಸ್ಪಷ್ಟವಾಗಿ ಒಪ್ಪಿಡ್ಬೇಕಾಗುತ್ತೆ. ನಮ್ಮ ಸಮುದಾಯದ ಒತ್ತಡ ಹೇಗಿದೆಯೋ ಹಾಗೇನೆ ಒತ್ತಡ ಭೋವಿ ಸಮುದಾಯದಿಂದನೋ ಅಥವಾ ಇನ್ನೊಂದು ಸಮುದಾಯದಿಂದನೋ ಇರ್ತದೆ. ಮೊನ್ನೆ ಮುಖ್ಯಮಂತ್ರಿಗಳು ಹೋದಂತ ಕಾರ್ಯಕ್ರಮದಲ್ಲಿ, ಭೋವಿಗಳ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಆ ಸ್ವಾಮೀಜಿ ಹೇಳೋದಂತೆ ನಾನು ಎದುರೋದಿಲ್ಲ ಅಂತ ಕೂತ್ಕೊಂಡಿದ್ರು. ಆ ಒತ್ತಡ, ಆ ಒಂದು ಲಾಭ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಅದೇ ಪ್ರಮಾಣದಲ್ಲಿ ಒಂದು ಒತ್ತಡ ಆಗ್ತಕ್ಕಂಥ ಒಂದು ಕೆಲಸವನ್ನ ನಾವೆಲ್ಲ ಸೇರ್ ಮಾಡಬೇಕಾಗಿದೆ. ಹಾಗಾಗಿ ಹೇಳ್ದಂಗೆ ಅಲೆಮಾರಿಗಳಾಗಿರ್ಬೋದು, ಮೀಸಲಾಗದೆ ತಾಳ್ಮೇಲೆ ಸ್ಕೂಲ್ ಮಕ್ಕಳ ನೋಡದಲ್ಲೇ ಇರ್ತಕ್ಕಂಥ ಸಮುದಾಯಗಳಿರ್ಬೋದು, ಸಾಕಷ್ಟು ಸ್ಲಾಬ್ಗಳಲ್ಲಿ, ಅಲೆಮಾರಿಗಳಲ್ಲಿ ಹುಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಇದು ಬರೀ ಮಾದಿಗರಿಗೆ ಅಥವಾ ವಲಯರಿಗೆ ಅಂತಕ್ಕಂಥದ್ದು ಅಷ್ಟೇ ಅಂದರೆ ಇನ್ನಾದ
ಅಳಿವಿನಲ್ಲಿ ಅಂಚಿನಲ್ಲಿ ಇರ್ತಕ್ಕಂಥ ಸಮುದಾಯಗಳು ಸಹ ಇದನ್ನ ಪಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ರಾಜ್ಯ ಸರ್ಕಾರ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ಸುಂದರ್ ಅವರು ಹೇಳಿದ್ರು, ತೀರ್ಪು 1ನೇ ತಾರೀಕು ಬರ್ತಾ ಆಯಿತು, ನಾವು 17ನೇ ತಾರೀಕು ಮಾತಾಡ್ತಾ ಇದ್ದೀವಿ. ಅಂಬಣ್ಣ ಅವರು ಮಾತಾಡಿದ್ರು ಕೂಡ ನಾನು ಅದನ್ನು ಹೇಳಿದ್ದಾರೆ. ಅವಮಾನಗಳಲ್ಲಿ ಡಿಗ್ರಿಗಳು ಇರ್ಬೋದು, ಅಂದರೆ ಅವಮಾನನೇ ಆಗ್ಬೋದು. ಅವನು ಎಡಗೈ ಬಲಗೈ ಈ ಥರದ ಅಪಮಾನಗಳಿಗೆ ಒಳಗಾಗೇ ನಾವು ಇದುವರೆಗೂ ಬದುಕೊಂಡಿದ್ದೀವಿ. ನಾವು ಬಹುಶಃ ಜಗತ್ತಿನಲ್ಲಿ ಯಾವುದಾದರೂ ಇಷ್ಟೆಲ್ಲ ದೌರ್ಜನ್ಯಕ್ಕೆ ದಬ್ಬಾಳಿಕೆಗೆ ಒಳಗಾಗಿ ಇನ್ನೂ ಬದುಕಿದೆ ಅನ್ನೋದಾದರೆ ಅದು ನಮ್ಮ ಸಮುದಾಯ ಒಂದೇನೆ. ಬೇರೆ ಯಾವ ಸಮುದಾಯ ಇಷ್ಟೊತ್ತಿಗೆ ನಶಿಸುವಟ್ಟಿದ್ರು ಅಂತ ಗೊತ್ತಿಲ್ಲ ನನಗೆ. ಕೆಲವು ಸಮುದಾಯಗಳು ಇವತ್ತು ಯಾವುದೂ ಅವರು ಕೆಲವು ಹೇಳು ಹೆಸರುಗಳನ್ನೇ ಕೆಲವು ಓದ್ಬಿಟ್ಟಿದ್ದಾರೆ. ಆದರೆ ನಮ್ಮ ಆ ಶಕ್ತಿ, ಆ ಎನರ್ಜಿ, ಆ ಕಾರಣಕ್ಕಾಗಿ ನಾವಿನ್ನೂ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮನ್ನು ಮುನ್ನಡೆಸಿದವರು ಕೂಡ ನಿಮಗೆಲ್ಲ ಗೊತ್ತಿರುವಂಥದ್ದು. ದಲಿತ ಚಳವಳಿಯ ಆರಂಭದ ದಿನಗಳಲ್ಲಿ ನಾವು ಒಂದೇ ತಾಯಿ ಸಂಘಟನೆ ಮಾಡುತ್ತಾ ಇದ್ದೇವೆ. ನಮ್ಗೆ ಅವಮಾನಗಳು ಅದಷ್ಟೇ ನಮಗೆ ಗೊತ್ತಿದ್ದಂತೆ. ಆದರೆ ಇವತ್ತು ನಮ್ಮ ಸಾಂವಿಧಾನಿಕ ಹಕ್ಕುಗಳಿಗಾಗಿ ನಾವು ಏನು ಹೋರಾಟ ಮಾಡಿದ್ವಿ, ಅದು ಒಂದು ದೀರ್ಘ ಕಾಲಾವಧಿಯನ್ನು ಪಡ್ಕೊಂಡಿದ್ವಿ. ಆ ಹೋರಾಟದ ಫಲವಾಗಿಯೇ ಇವತ್ತು ಸುಪ್ರೀಂ ಕೋರ್ಟ್ ಅದನ್ನು ತೀರ್ಮಾನವನ್ನು ತೆಗೆದುಕೊಂಡಿದೆ. ಅದರಲ್ಲೂ ಕೆಲವು ವಿಚಿತ್ರವಾದಂಥ ತರ್ಕಗಳನ್ನು ಮಂಡಿಸಿದ್ದಾರೆ. ಏಕಪಕ್ಷವಾಗಿ ಒಪ್ಕೊಂಡು ಬೇಷರತ ಒಪ್ಕೋಬೇಕು. ಬಿಜೆಪಿ ನಾಗಲೇ ತನ್ನ ಪ್ರಣಾಳಿಕೆ ಬರ್ಕೊಂಡು ಮಾಧುಸ್ವಾಮಿ ರಿಪೋರ್ಟ್ ಮೂಲಕ ಕಳಿಸಿದ್ದಾರೆ. ಏನು ಕಳಿಸಿದೆ ಆಮೇಲೆ ಮಾತಾಡ ಫಡ್ನವೀಸ್ ಅವರು ಒಪ್ಪಿದ್ದಾರೆ. ಅದೇ ಥರ ಕಾಂಗ್ರೆಸ್ ಸರ್ಕಾರ ಒಪ್ಪಿದೆ, JDS ಸರ್ಕಾರ ಪ್ರಣಾಳಿಕೆ ಬರ್ಕೊಂಡಿದೆ. ಇನ್ನು ಸಮಸ್ಯೆ ಏನು? 224 ಶಾಸಕರು ಬೇಷರತ್ತಾಗಿ ನಾಳೆನೆ ಒಂದು ವಾರದಲ್ಲಿ ವರದಿ ತರಿಸಿಕೊಂಡು ಈ ವರದಿಯನ್ನು ನಾವು ಒಪ್ಪಿದೀವಿ ಅಂತ ಕೇಂದ್ರ ಕಳಿಸ್ಬೋದು. ದತ್ತಾಂಶಗಳು ಕೊರತೆ ಇದೆನಾ? ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಆಗಿರ್ತಕ್ಕಂಥದಕ್ಕೆ ರವಿಮೂರು ಇರಬೇಕಾಗಿತ್ತು. ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಆಗಿರ್ತಕ್ಕಂಥದ್ರಲ್ಲಿ ಗಡ್ಡ ವೆಂಕಟೇಶ್ ಇದ್ದಾರೆ, ನಾನಿದ್ದಾರೆ, ಇನ್ನು ಭಾಳ ಜನ ಇದ್ದಾರೆ. ಅದರಲ್ಲಿ ಸಣ್ಣ ಸಣ್ಣ ಮಾಹಿತಿಗಳನ್ನು ಕೊಟ್ಟಿದ್ದು ವಾದಿಗಳು, ಕೆಲವಾದಿಗಳು. ಏನು ಮಾಹಿತಿ? ನಮ್ಮೂರಲ್ಲಿ ಒಂದು ಬಾವಿದೆ, ನೈಜಾಮ್ ಗೌರ್ಮೆಂಟಲ್ಲಿ ಕಟ್ಟಿರ್ತಕ್ಕಂಥ ಒಂದು ಬಾವಿ, ಸಿಮೆಂಟ್ ಬಾವಿ. ಹಲವಾರು ರಾಜ್ಯದ ಕಡೆ ಇರ್ಬೋದು, ಬೇರೆ ರಾಜ್ಯಗಳಲ್ಲಿ. ಈ ದಿನ ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಇಡೀ ನಮ್ಮ ದಲಿತ ಬಂಧುಗಳು ಮತ್ತು ನಮ್ಮ ದಲಿತ ದೊಡ್ಡ ನಾಯಕರು ಈ ಒಂದು ಸಭೆಯನ್ನು ಬಸವರಾಜಣ್ಣ ಮತ್ತು ನಮ್ಮನ್ನ ಸೇರಿಕೊಂಡು ಕೂಡ ಈ ದೊಡ್ಡ ಮಟ್ಟದ ಜನಸಂಖ್ಯೆಯನ್ನು ಸೇರಿಸಿ ತಿಳುವಳಿಕೆ ಕೊಟ್ಟಿರೋದು ಕೂಡ ನಿಜವಾಗಲೂ ನಮ್ಮ ಹೃದಯಪೂರ್ವಕ. ಶ್ರೀನಿವಾಸನ್ ಇರ್ಬೋದು, ನಮ್ಮ ಮಾರಳ್ಳಿ ಸಂಕೀರ್ಣ ಇರ್ಬೋದು, ಎಲ್ಲ ಇವತ್ತು ಈ ಸಭೆಯಲ್ಲಿ ನೋಡ್ತಾ ಇದ್ರೆ ಇಡೀ ದಲಿತ ಸಮುದಾಯವೇ ಇವತ್ತು ವಿಧಾನಸಭಾ ಪ್ರಶ್ನೆ ಮಾಡಿಯಲ್ಲಿ ಸೇರಿರುವಂತ ಕಾಣ್ತಾ ಇದೆ ಬಂಧುಗಳೇ. ಇದರಲ್ಲಿ ಕೂಡ ಈ ಆದೇಶವನ್ನು ಈ ದಪ್ಪಸರಮದ ಸರ್ಕಾರಗಳು, ನಮ್ಮನ್ನು ಆಳುವ ರಾಜಕಾರಣಿಗಳು ಸುಪ್ರೀಂ ಕೋರ್ಟ್ ಆದೇಶ ಆದರೂ ಸುತ ಇನ್ನ ಇವತ್ತು ನಾಳೆ ಅನ್ನೋದು ನಿಜವಾಗಲೂ ನಮ್ಮ ದುರದೃಷ್ಟಕರ. ಆದಮೇಲೆ ಹಿಂದಿನ ಸರ್ಕಾರದಲ್ಲಿ ಆದಂಥ ಲೋಪದೋಷಗಳನ್ನು BJP ಸರ್ಕಾರ ತರಾತುರಿಯಲ್ಲಿ ಒಂದು ಮಾಧುಸ್ವಾಮಿ ಒಂದು ಕಮಿಟಿ ಮಾಡಿಕೊಂಡು ಆ ಕಮಿಟಿಯಲ್ಲಿ ಎಲ್ಲರಿಗೂ ಸಮಪಾಲ ಅಂತ ಅನಿಸ್ತಾ ಇದೆ ನನಗೆ. ಆದರೂ ನಮ್ಮ ಅಲೆಮಾರಿಗಳಿಗೆ ಒಂದು ನಮಗಂತೂ ಅನ್ಯಾಯ ಅಂತ ಅನಿಸ್ತಾ ಇದೆ. ತಾವು ತಪ್ಪು ತಿಳ್ಕೋಬಾರ್ದು. ಯಾಕಂದರೆ ಅಲೆಮಾರಿಗಳು 49 ಸಮುದಾಯಗಳು ನಾವು ಹಿಂದಿನ ಕಾಂಗ್ರೆಸ್ ಸರ್ಕಾರ ಇದ್ದಾಗನೇ 2015ರಲ್ಲಿ ಮಾಡಿತ್ತು, ಅಲೆಮಾರಿ ಕೋಶೆ ಮಾಡಿತ್ತು. ತದನಂತರ BJP ಸರ್ಕಾರ ಮಾಡಿದಂಥ ಈ ಒಂದು ಸಮೀಕ್ಷೆಯನ್ನು ಒಂದು ವರದಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಾದ್ರೆ 49 ಸಮುದಾಯಗಳ ಮಧ್ಯದಲ್ಲಿ ಮತ್ತು 40 ಸಮುದಾಯಗಳ ಮಾದಿಗ ಒಲಿಗರ ಸಂಬಂಧಪಟ್ಟ ಸಮುದಾಯಗಳನ್ನು ತಂದು
ನಮಗೆ 49 ಸಮುದಾಯಗಳು 1% ನೀಡಿರೋದು ನಿಜವಾಗ್ಲೂ ನಮಗೆ ಅನ್ಯಾಯ ಅಂತಂದು ನಮ್ಮ ಕೈ ಮುಗಿದು ನಮ್ಮ ಬಂಧುಗಳಿಗೆ ಕೇಳಿಕೊಂತೀನಿ. ಬಂಧುಗಳೇ, ನಾವು ಬದುಕಿರುವಂಥ ಪರಿಸ್ಥಿತಿ ಇವತ್ತು ಕೂಡ ನಾವು ಬಣ್ಣ ಬರ್ಕೊಂಡು ಯಾವುದೋ ಒಂದು ಕಥೆ ಹೇಳ್ಕೊಂಡು, ಬುರ್ರಕಥೆ ಇರ್ಬೋದು, ಮಹಾಭಾರತ ರಾಮಾಯಣಗಳು ಹೇಳ್ಕೊಂಡು, ನಮ್ಮ ಹೆಣ್ಮಕ್ಳು ಭಿಕ್ಷಾಟನೆ ಮಾಡಿಕೊಂಡು ಯಾರ್ದೋ ಜಾಗದಲ್ಲಿ ಟೆಂಟ್ಗಳನ್ನು ಹಾಕ್ಕೊಂಡು ಇವತ್ತಿಗೂ ನಾವು ಇನ್ನೊಬ್ರು ಕೊಟ್ಟಂಥ ಅನ್ನನೇ ಎಂಜಲನ್ನು ಊಟ ಮಾಡಿ ಬದುಕ್ತಾ ಇದ್ದೀವಿ. ನಿಜವಾಗ್ಲೂ ನಮ್ಮ ಬುಡಗಜಂಗ ಸಮುದಾಯದಲ್ಲಿ ಬೇಕಾದರೆ ರಾಜ್ಯದಲ್ಲಿ 11 ಮಂದಿಗೆ ಸಿಕ್ಕೈತೆ ನಮಗೆ, ಅಂದರೆ ನೌಕರಿ ಗೌರ್ಮೆಂಟ್ ಕೆಲಸ ಬರೀ 11. ಇಡೀ ರಾಜ್ಯಾದ್ಯಂತ ಹುಡುಕಿದ್ರೆ ಸುತ್ತ ನಮ್ಮ ಸಮುದಾಯದಲ್ಲಿ 11 ಮಂದಿಗೆ ಅದು ಸಣ್ಣ ಪದವಿ, ಸರ್ಕಾರ ಪದವಿ ಸಿಕ್ಕಿದೆ ಬಂಧುಗಳೇ. ಇನ್ನು ಅಲೆಮಾರಿಗಳಲ್ಲಿ ಕೂಡ ನಮಗೆ ಇನ್ನೂ ಸ್ವಾತಂತ್ರ್ಯವೇ ಸಿಕ್ಕಿಲ್ಲ ಅಂತ ನಾವು ಕಾಣ್ತಾ ಇದ್ದೀವಿ. ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ 15ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಅಂತ ತಿಳ್ಕೊಂಡಿದ್ದೀವಿ. ತದನಂತರ ಮತ್ತೆ ಪ್ರಭಾವಿ ಸಮುದಾಯಗಳು ಬಂದು ಇವತ್ತು ನಮ್ಮನ್ನು ಮತ್ತೆ ಕಡೆಗಣಿಸುವಂಥ ಕೆಲಸ ಆಯಿತು. ದಯಮಾಡಿ ನಿಮ್ಮೆಲ್ಲರ ಪಾದಾರವಿಂದಗಳು ನಾನು ನಮಸ್ಕಾರ ಮಾಡಿ ಕೇಳ್ತೀನಿ. ಈಗ ಏನಾದರೂ ಈ ವರದಿ ನಾವು ಹೀಗೆ ಕೈ ಬಿಟ್ಕೊಂಡು ಕುಂತ್ರೆ ಆಗೋದಿಲ್ಲ. ನಾವು ಏನು ನಿರ್ಧಾರ ಮಾಡ್ತೀರೋ ಇಡೀ ಅಲೆಮಾರಿಗಳು ನಮ್ಮದೇನು ಕಲೆಗಳಿದಾವೋ ನಾವು ಜೋಡಿ ಹಾಕ್ಕೊಂತೀವಿ, ನಾವು ಬೀದಿಯಲ್ಲಿ ಕುಂತು ನಮ್ಮ ಜೊತೆಯಲ್ಲಿ ಬರ್ತೀವಿ ಅಂತೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಾಯಕರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್.